जैसे कि आप सबको पता है इस भारत देश में जैसे ही लोकसभा इलेक्शन की घोषणा हुई उसी के चलते अलग अलग डिस्ट्रिक्ट में अलग अलग क्षेत्रों में जो नॉमिनेशन फिल किए जा रहे हैं उसी की तरफ आज बीजापुर के भी जिले में यहाँ पे एक कांग्रेस अभ्यर्थी राजू आलगुर जी ने उन्होंने अपना एक नामांकन भरा है अपने समर्थनों के साथ और कई इस बीजापुर जिले के जो मंत्री हैं उनके साथ यहाँ पे उन्होंने एमएलओ के साथ अपना नामांकन दिया। आप देख सकते हैं हमारे पीछे कि उनके कितने समर्थन है। आइए देखते हैं पूरे विस्तार से खबर। ಸೈಡ್ ಆಗ್ರಿ ತಪಾಲ್ ಸರ್ ಸರ್ ಓಕೆ ಇದು ಮಾಡ್ತಾರೆ ಶುರುವಾತ್ ಮಾಡ್ರಿ ಸ್ವಲ್ಪ ಬಿಡ್ರಿ ಮುಂದೆ ವಿಜಯಪುರ ಲೋಕಸಭಾ ಮತಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾತ ಶ್ರೀ ರಾಜು ಆಲ್ಗೂರ್ ಅವರ ನಾಮಪತ್ರ ಸಲ್ಲಿಕೆ ಇಂದು ಸೋಮವಾರ 15ನೇ ತಾರೀಕಿಗೆ ಕೆಲವೇ ನಿಮಿಷಗಳಲ್ಲಿ ಇವತ್ತು ವಿಜಯಪುರದ ಐತಿಹಾಸಿಕ ದೇವಾಲಯದಂತ ಶ್ರೀ ಸಿದ್ದರಾಮೇಶ್ವರರ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಪಡೆದುಕೊಂಡು ತನ್ಮೂಲಕ ಮೆರವಣಿಗೆಯ ಮೂಲಕ ಇವತ್ತು ಸಹಸ್ರಾರು ಕಾರ್ಯಕರ್ತರೊಂದಿಗೆ ಎಲ್ಲಾ ಮುಖಂಡರು ಶಾಸಕರು ಎಲ್ಲರೂ ಒಟ್ಟಿಗೆ ಹೋಗಿ ನಾಮಪತ್ರ ಸಲ್ಲಿಕೆಯನ್ನು ಮಾಡ್ತಾರೆ. ಬಹಳ ಒಂದು ಒಳ್ಳೆ ವಾತಾವರಣ ಇವತ್ತು ದಿವಸ ವಿಜಯಪುರ ಲೋಕಸಭಾ ಮತಕ್ಷೇತ್ರದಲ್ಲಿದೆ. ನಾವೆಲ್ಲೆಲ್ಲಿ ಹೋಗಿದ್ದೀವಿ ಅಲ್ಲಿ ಜನ ನಮ್ಮನ್ನ ಸ್ಪಂದನೆ ಮಾಡಿದ್ದಾರೆ, ಬದಲಾವಣೆಯನ್ನ ಬಯಸಿದ್ದಾರೆ. ರಾಜು ಆಲ್ಗೂರ್ ಅವರು ವಿಜಯಪುರದ ಧ್ವನಿಯಾಗಿ ಇವತ್ತು ದಿವಸ ಲೋಕಸಭೆಯಲ್ಲಿ ವಿಜಯಪುರದ ಜ್ವಲಂತ ಸಮಸ್ಯೆಗಳು ಇವತ್ತು ದಿವಸ ನಮ್ಮ ಕೃಷ್ಣಾ ನ್ಯಾಯಾಧಿಕರಣ ತೀರ್ಪಿನ ಗೆಜೆಟ್ ನೋಟಿಫಿಕೇಶನ್ ಇರ್ಬೋದು, ರೈಲ್ವೆಗಳ ಸಮಸ್ಯೆ ಇರ್ಬೋದು, ತೋಟಗಾರಿಕೆ, ಪ್ರವಾಸೋದ್ಯಮ, ಇದು ಎಲ್ಲಾ ಸಾಮಾಜಿಕ ಇಲಾಖೆಗಳ ಕೆಲಸಗಳು, ಏರ್ಪೋರ್ಟ್ ಕೆಲಸ, ಹೀಗೆ ಎಲ್ಲಾ ಕೆಲಸಗಳು ಅವರಿಂದ ಆಗ್ಬೇಕು. ಅವರು
ವಿದ್ಯಾವಂತರಿದ್ದಾರೆ, ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂತವರು ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಾರೆ ಅಂತೇಳಿ ವಿಶ್ವಾಸವನ್ನು ಎಲ್ಲ ಕಡೆ ವ್ಯಕ್ತಪಡಿಸ್ತಾರೆ. ನಾವೀಗ ಚುನಾವಣೆ ನೋಡಿದಾಗ ಎಲ್ಲಿನೂ ಕೂಡ ಹೋದ ಚುನಾವಣೆಯಲ್ಲಿ ಇವತ್ತು 2019ರಲ್ಲಿ ಪುಲ್ವಾಮಾ ಘಟನೆಯಿಂದ ಬಿಜೆಪಿಗೆ ಸ್ವಲ್ಪ ಲಾಭ ಆಗಿತ್ತು. ಆದ್ರೆ ಈ ಚುನಾವಣೆಯಲ್ಲಿ ಎಲ್ಲಿನೂ ಕೂಡ ನಾವು ನರೇಂದ್ರ ಮೋದಿ ಅವರ ಒಂದು ಗಾಳಿ ಎಲ್ಲಿನೂ ಕೂಡ ಕಾಣೋದಿಲ್ಲ. ಜನ ಇವತ್ತು ಅರ್ಥಕೊಂಡಿದ್ದಾರೆ. ಇವತ್ತು ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ ಅವು ಯಾವ ಕೂಡ ಆಗಿಲ್ಲ. ಅಕ್ಷಯ ದಿನ ಬಂದಿಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಆಗಿಲ್ಲ. ಆಮೇಲೆ ಇವತ್ತು ಇನ್ನೊಂದು ಹೇಳ್ತಿದ್ರು, ನಾ ಖಾವುಂಗಾ ನಾ ಖಾನೆ ದೂಂಗಾ ಅಂತೇಳಿ. ಇವತ್ತು ಇಲೆಕ್ಟ್ರಲ್ ಬಾಂಡ್ ಇವತ್ತು ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಹಗರಣ ಆಗಿತ್ತು. ಚುನಾವಣಾ ಬಾಂಡ್ ಮೂಲಕ ಹಣ ಪಡೆದುಕೊಂಡಿದ್ದನ್ನ ಇವತ್ತು ಎಲ್ಲರೂ ಕೂಡ ನೋಡಿದರು. ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಹಾಗೂ ಕಾಂಟ್ರಾಕ್ಟ್ ಗಳಿಂದ ಆ ರೇಡ್ಗಳು ಆದ್ಮೇಲೆ ಆ ಕಾಂಟ್ರಾಕ್ಟ್ ಕೊಟ್ಟ ಮೇಲೆ ದಿವಸ ಹಣವನ್ನು ಪಡೆದುಕೊಂಡಿದ್ದು ಎಲ್ಲರೂ ಕೂಡ ಮಾಧ್ಯಮದವ್ರು ನೀವು ಕೂಡ ಗಮನಿಸಿದ್ರಿ. ಇದೆಲ್ಲವೂ ಕೂಡ ಜನರ ತಲೆಯಲ್ಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳಷ್ಟು ಈ ಬಗ್ಗೆ ಯುವಕರು ಇವತ್ತು ವಿಶೇಷವಾಗಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದಾರೆ. ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲಾ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು, ಎಲ್ಲಾ ನಾಯಕರು, ಕಾರ್ಯಕರ್ತರು ಒಗ್ಗಟ್ಟಿನಿಂದ ಇವತ್ತು ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪ್ರಥಮ ಹಂತವಾಗಿ ಎಲ್ಲಾ ಜಿಲ್ಲಾ ಪಂಚಾಯತ್ಗೆ ಭೇಟಿ ಕೊಟ್ಟು ತದನಂತರ ಮತಕ್ಷೇತ್ರ ವಾಯಿಸು ಎಲ್ಲಾ ಮುಖಂಡರ ಒಳಗೊಂಡು ನಾವು ಹೋಗುವಂತದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಹುಶಃ 17ನೇ ತಾರೀಕಿಗೆ ಎಲ್ಲಾ ಜಿಲ್ಲಾ ಪಂಚಾಯತ್ಗಳು ಮುಗಿತಾವೆ. ಇವತ್ತು ಮಧ್ಯಾಹ್ನ ಮತ್ತೆ ನಮ್ಮ ಪ್ರೋಗ್ರಾಮ್ ಅನ್ನು ಹಾಕೋತೀವಿ. ಪ್ರತಿ ದಿವಸ 2 ಮತಕ್ಷೇತ್ರಕ್ಕೆ 2 ಕಡೆ ದಿವಸ ಸಭೆಗಳನ್ನು ಮಾಡುವ ಮೂಲಕ ನಾವೆಲ್ಲಾ ಶಾಸಕರು, ಮಾಜಿ ಶಾಸಕರು, ಮುಖಂಡರು ಒಟ್ಟಾಗಿ ಆ ಮತಕ್ಷೇತ್ರಕ್ಕೆ ಭೇಟಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇಟ್ಕೊಂಡು ಇಲ್ಲಿವರೆಗೆ ಏನ್ ಮಾಡಿದೆ ಅದೆಲ್ಲವೂ ಕೂಡ ಜನರಿಗೆ ಹೋಗ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ 5 ಗ್ಯಾರಂಟಿಗಳಿದ್ದಾವೆ. 5 ಗ್ಯಾರಂಟಿಗಳ ಬಗ್ಗೆ ಇವತ್ತು ದಿವಸ ಜನರಲ್ಲಿ, ವಿಶೇಷವಾಗಿ ಮಹಿಳೆಯರಲ್ಲಿ ಆ ಗ್ಯಾರಂಟಿ ಬಗ್ಗೆ ಬಹಳ ದೊಡ್ಡ ಒಂದು ಒಲವು ದಿವಸ ಇದೆ. ಮಹಿಳೆಯರೆಲ್ಲರೂ ಕೂಡ ಹೋದಾಗ ಹೇಳ್ತಾರೆ ಈ ಗ್ಯಾರಂಟಿ ನಮಗೆ ಬಹಳ ಅನುಕೂಲ ಆಗಿದೆ. ನಾವು ಬೆಲೆ ಏರಿಕೆಯಿಂದ ಮತ್ತು ಬಡತನದಿಂದ ನಾವೆಲ್ಲ ತಲುಪಿಸಿ ಹೋಗಿದ್ದೀವಿ. ಈ ಗ್ಯಾರಂಟಿ ಕೊಡುವ ಮೂಲಕ ನಮಗೆ ನಾವು ಒಂದು ಶಕ್ತಿಯನ್ನ ತುಂಬಿದ್ದೀರಿ ಅಂತ ಮಾತನಾಡಿದ್ರು ಎಲ್ಲರೂ ಕೂಡ ಮಹಿಳೆಯರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಚುನಾವಣೆ ಏನಾದ್ರು ನಮ್ಮ ವಿಜಯಪುರ ಲೋಕಸಭಾ ಚುನಾವಣೆ ನಾವು ಕನಿಷ್ಠ ಪಕ್ಷ 1 ಲಕ್ಷ 2 ಲಕ್ಷ ಅಂತರದಿಂದ ನಾವು ಚುನಾವಣೆ ಗೆಲ್ತೀವಿ. ರಾಜ್ಯದಲ್ಲಿ ಕೂಡ ಒಂದು ಒಳ್ಳೆ ವಾತಾವರಣ ಇದೆ. ರಾಜ್ಯದಲ್ಲಿ ಕೂಡ ನಾವು 20 ಸೀಟ್ಗಳನ್ನ ಪಡ್ಕೊಳ್ಳುವ ಮೂಲಕ ಇವತ್ತು ಕರ್ನಾಟಕದಲ್ಲಿ ಏನು ರಾಜ್ಯ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಮಾಡಿದಂತ ಕೆಲಸಗಳು, ಗ್ಯಾರಂಟಿ ಕೆಲಸಗಳು, ಅದರಂತೆ ಬಿಜೆಪಿಯ ಸುಳ್ಳು ಭರವಸೆಗಳು ಹಾಗೂ ಭ್ರಷ್ಟಾಚಾರದ ಎಲ್ಲ ಜನರಿಗೆ ಮನದಟ್ಟಾಗಿದೆ. ಸರಿ, ಕುಮಾರಸ್ವಾಮಿ ಅವರು ಸರ್ ನಿನ್ನೆ ರಾಜ್ಯದ ಗ್ಯಾರಂಟಿ ಬಗ್ಗೆ ರಾಜ್ಯದ ಹೆಣ್ಮಕ್ಳು ಮಾತಾಡಿದ್ರು. ಇದೀಗ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು ಅಂತ ಯಾಕೆ ಕಾಂಗ್ರೆಸ್ ಪ್ರತಿವಾದ ಹೇಳಕ್ ಬರ್ತಾರೆ. ವೇಣುಗೋಪಾಲ್ ಅವರು ಸಹಿತ ಇಮಾಮ್ ಅಲಿ ಬಗ್ಗೆ ಮಾತಾಡಿಲ್ವಾ, ಅವರು ಹೆಣ್ಮಕ್ಳನ್ನ ಹೆದರ್ಸುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಸರ್ ಇಮಾಮ್ ಅಲಿ ಬಗ್ಗೆ ವೇಣುಗೋಪಾಲ್ ಅವರು ಏನೋ ಮಾತಾಡಿದ್ರು. ಅವರು ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ವಾ, ಹೆಣ್ಮಕ್ಳನ್ನ ಹೆದರ್ಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರು ಏನ್ ಹೇಳ್ತಾ ಇದ್ರು ಬಹುಶಃ ಅವ್ರಿಗೆ ಗೊತ್ತದ. ಇಮಾಮ್ ಅಲಿ ವೇಣುಗೋಪಾಲ್ ಅವ್ರು ಮಾತಾಡಿದ್ದು ಯಾರ ಗಮನಕ್ಕೂ ಇಲ್ಲ. ಬಹುಶಃ ಅವರು ವೇಣುಗೋಪಾಲ್ ಅವರು ಇಮಾಮ್ ಅಲಿ ಅವ್ರಾಗ್ಲಿ ಬಗ್ಗೆ ಮಾತಾಡುವಂತ ವ್ಯಕ್ತಿ ಅಲ್ಲ ಅವರು. ಸುಮ್ಮನೆ ಕುಮಾರಸ್ವಾಮಿ ಅವರು ದಾರಿ ತಪ್ಪಿದ್ದಾರೆ. ಬಿಜೆಪಿಗೆ ಹೋದ್ಮೇಲೆ ಜೆಡಿಎಸ್ ಬಿಜೆಪಿ ಜೊತೆ ಕೈ ಜೋಡಿಸಿ ಅವ್ರು ದಾರಿ ತಪ್ಪಿದ್ದಾರೆ. ದಾರಿ ತಪ್ಪಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರು ಸರಿಯಾದ ದಾರಿಯಾಗಿ ಹೋಗಿ, ಯಾಕಂದ್ರೆ ಅವ್ರು ತೆನೆ ಹೊತ್ತ ಮಹಿಳೆ ಏನಿದಲ್ಲ, ಆ ತೆನೆ ಹೊತ್ತ ಮಹಿಳೆ ಇವತ್ತು ದಿವಸ ಅವರು ಬಹಳ ಈ ನಮ್ಮ ಜಾತ್ಯತೀತ ಮಹಿಳೆ ಅಂತ ಹೇಳ್ತಿದ್ರು. ತೆನೆ ಹೊತ್ತ ಮಹಿಳೆ ಹೆಸರು ಕಮಲ ಆಗ್ಬಿಟ್ರೆ, ಕಮಲಕ್ಕ ಆಗ್ಬಿಟ್ಟದು. ಹೀಗಾಗಿ ಕುಮಾರಸ್ವಾಮಿ ಅವರು
ಇವತ್ತು ದಾರಿ ತಪ್ಪಿದಾರ. ಆ ದಾರಿ ತಪ್ಪಿ ಅಂತ ಹೇಳಿಕೆಗಳು ಕೊಡ್ತಾ ಇದಾರ. ಹೆದರಿಸುವಂತ ಕೆಲಸ ಮಾಡಿ ಒಬ್ಬರೇ ಕೇಂದ್ರ ಎಲ್ಲ ಕೇಳೋದು ಒಬ್ಬರೇ. ರಾಜ್ಯಕ್ಕೆ ಅಭಿವೃದ್ಧಿಯಾಗಿ ನೆರವು ಬಗ್ಗೆ ಯಾವುದೇ ಮಾತಾಡಿಲ್ಲ. ಕೇವಲ ನಾನು ನಾಡಿರುವಲ್ಲಿ ಮಾತ್ರ ಹಿಂದುತ್ವ ರಕ್ಷಣೆ ಮಾಡ್ತೀನಿ. ಮೋದಿ ಅವರು ಹೇಳ್ಬೇಕಾಗಿತ್ತು ಬರಗಾಲ ಇದೆ, ತೀವ್ರ ಬರಗಾಲ ಇದೆ, ಹಣ ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದಾರೆ, ಕೊಡ್ತೀನಿ ಅಂತ ಹೇಳ್ಬೇಕಾಗಿದ್ದಲ್ಲ. ಪ್ರವಾಹ ಇದ್ದಾಗೂ ಬಂದಿಲ್ಲ, ಬರಗಾಲ ಇದ್ದಾಗೂ ಬಂದಿಲ್ಲ, ಚುನಾವಣೆಗೆ ಹೆಸರು ಬರ್ತಾರೆ. ಜಾತಿಯ ವಿಷ, ಧರ್ಮದ ವಿಷ ಬೀಜ ಬಿತ್ತಿ ಜನರ ಭಾವನೆಗಳು ಕೇಳಿಸುವಂತ ಕೆಲಸ ಮಾಡ್ತಾರೆ. ಜನರ ಬದುಕಲ್ಲಿ ಕಟ್ಕೊಳ್ಳುವಂತ ಕೆಲಸ, ಜನರಿಗೆ ನೆರವಿಗೆ ಬರುವಂತ ಕೆಲಸ, ಒಂದು ನೆರೆ ಇರ್ಬೋದು ಅಥವಾ ಬರಗಾಲ, ಆ ಕೆಲಸವನ್ನು ಮೋದಿ ಅವರು ಮಾಡೋದಿಲ್ಲ. आज हमें हमारे कैंडिडेट राजू आलगुर साहब सिद्धेश्वर गुड़ीसी आज हमें डीसी ऑफिस तक नॉमिनेशन को बहुत सारे लोग सब भी मिला को हमारे एमबी पाटिल साहब, शिवानंद पाटिल साहब, हमारे पूरे एमएलए, आज हमारे मानतेज बिरादार साहब हैं, अर्जुन राठौड़ हैं, हमारे सब भी मिला को पूरे जिले के लोग मिला को आज हमें नॉमिनेशन भरे। हमारे राजू आलगुर साहब 2 लाख वोटा से चुन को आते हैं, क्योंकि तो हमारे 5 गारंटी हैं और हमारी सरकार जो भी वादे करी वो गारंटी पूरे करी। ये बीजेपी सरकार झूठी सरकार नहीं है। 2 करोड़ उद्योग दे चुका है, 15 लाख दे चुका है, अच्छे दिन ला चुका है, गैस सस्ता कर चुका है, उल्टा ले जाकर 1200 करे। ये बीजेपी सरकार हमारी झूठी सरकार है। बीजेपी सरकार हमारी जो सरकार वादे करी वो गारंटी हमें गारंटी दिए। हमारे राजू आलगुर साहब चुन कहते हैं, सबको कड़कड़ी विनंती करते हैं, एक बार कांग्रेस को वोट बा को कांग्रेस को चुनना पूरे इंडिया में। तो जबकि बीजापुर शहर जो है एक बीजेपी का गढ़ माना जाता है लोकसभा, इस बार क्या बदलाव होगा? 25 बरस पहले हमारे एमबी पाटिल साहब जीते थे, गए बार समिति सरकार थी, दल से मिल आता है, ये बार हमें 100 को 100 जीते। आज बीजापुर शहर में लोकसभा चुनाव होने का नाम पत्र भरने जा रहे हैं। हम सिद्धेश्वर गुड़ी से चलने दिए थे, जनाब एमपी पाटिल साहब, शिवानंद साहब और गए और दूसरे एमएलए साहब सब मिलकर सिद्धेश्वर गुड़ी से चलने दे रहे हैं। और हमें वहां से सीडीसी ऑफिस को जा रहे हैं। हम इसलिए लोकसभा चुनाव में बहुत जोरदार से उतरे हैं अंदर, इसलिए कि बीजापुर पिछली बार जो विधानसभा का इलेक्शन हुआ है उसके अंदर हमें 135 जो एमएलए चुन के है वो 5 गारंटी वजह से है। वो 5 गारंटी जो हमने हमारे जो कांग्रेस पक्ष ने वादा किया था वो पूरे किए हैं। और इस बार ये लोकसभा चुनाव में इस बार और 5 गारंटी एक दो 5 गारंटी और जो 5 गारंटी राहुल गांधी जो दिए हैं वो 5 गारंटी के अंदर हर साल महिला को 1 लाख रुपए देने का वादा किया है। हर साल महिला को 1 लाख रुपए देने का वादा किया है। और हमने पहले के 5 गारंटी और ये 5 गारंटी लेकर हमारे कांग्रेस पक्ष से इंशाअल्लाह इस बार कर्नाटक में 20 से 22 सीट इंशाअल्लाह जरूर चुन के आएंगे कांग्रेस के, ये मैं समझता हूँ। मैं जमीर अहमद बच्चे उदयपुर सिटी ब्लॉक कांग्रेस प्रेसिडेंट। जय हिंद। ಇವತ್ತು ಬಿಜಾಪುರ ಮೀಸಲು ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜು ಆಲಗೂರ್ ಅವರ ಪರವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರುಗಳು
ಶಿವಾನಂದ್ ಪಾಟೀಲ್ ಅವರು ಮತ್ತು ನಮ್ಮ ಹಮೀದ್ ಮುಸ್ರಿಫ್ ಅವರು ಮತ್ತು ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಿಜಾಪುರ ಜಿಲ್ಲೆಯಲ್ಲಿ ಲೋಕಸಭೆ ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಲಕ್ಷಾನುಗಟ್ಟಲೆ ಜನ ಇವತ್ತೇನು ಭಾಗವಹಿಸಿದ್ರು. ಇದನ್ನು ನೋಡಿದ್ರೆ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಆಲ್ಗೂರ್ ಅವರು ಸುಮಾರು 2.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಆಯ್ಕೆ ಆಗ್ತಾರ ಅನ್ನುವಂಥ ಭರವಸೆಯನ್ನ ಗಮನಕ್ಕೆ ತಂದು ಈ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಇದೆ, ಯಾವುದೇ ಕಾರಣಕ್ಕೆ ಸುಳ್ಳು ಮತ್ತು ಟಿವಿಯಲ್ಲಿ ತೋರಿಸ್ತಕ್ಕಂಥ ಸುಳ್ಳು ಭರವಸೆಗಳನ್ನ, ನಿಮ್ಗೆ ಗೊತ್ತಿರ್ಬೋದು ಮೋದಿಯವರ ಅಂದ್ರೆ ಒಂದು ಭರವಸೆ ಅಂತ, ನಾವು 5 ಭರವಸೆ ಕೊಟ್ಟು ಜನರಿಗೆ ನಾವು ನೇರವಾಗಿ ಅವರಿಗೆ ಗ್ಯಾರಂಟಿಗಳನ್ನು ಕೊಟ್ಟು ತಲುಪಿಸಿದ್ರು ಇವತ್ತ ಕೆಲವೊಬ್ಬರಿಗೆ ತಪ್ಪು ಗ್ರಹಿಕೆಗಳನ್ನ ಕೊಡ್ತಕ್ಕಂಥ ಬಿಜೆಪಿ ಅವರಿಗೆ ತಮ್ಮ ಗ್ರಾಮ ಆಗಲಿ ಬೂತ್ ಆಗಲಿ ಮನೆಗಾಗಲಿ ಅವರ ಜೆಂಡಾ ತಗೊಂಡು ಯಾರೇ ಬಂದ್ರೆ ಅವರನ್ನ ಎಲ್ಲ ಆ ಊರಿನಿಂದ ಹೊರಗಡೆ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ 100ಕ್ಕೆ 100 ಮತಗಳನ್ನು ಹಾಕಿದ್ರೆ ಬಿಜಾಪುರ ಜಿಲ್ಲೆ ಐತಿಹಾಸಿಕವಾಗಿ ಇವತ್ತು ನೀರಾವರಿ ಆಗಿದೆ. ಔದ್ಯೋಗಿಕವಾಗಿ ಇವತ್ತು ಸುಮಾರು 36,000 ಕೋಟಿಯನ್ನ ಎಂ.ಬಿ. ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ. ಬಹುತೇಕ ನನಗನಿಸ್ತದ ಭಾರತ ದೇಶದಲ್ಲಿ ಬರ್ತಕ್ಕಂಥ 5,000 ಜಿಲ್ಲೆಗಳಲ್ಲಿ ಬಿಜಾಪುರ ಟಾಪ್ 10 ಅಂದ್ರೆ 10 ಜಿಲ್ಲೆಯಲ್ಲಿ ಒಂದು ಶ್ರೀಮಂತ ಜಿಲ್ಲೆ ಎಂ.ಬಿ. ಪಾಟೀಲ್ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯವೈಖರಿಯಿಂದ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಬರ್ತಕ್ಕಂಥ 7ನೇ ತಾರೀಕಿಗೆ ಮುಂದಿನ ತಿಂಗಳ 7ನೇ ತಾರೀಕಿಗೆ ತಾವೆಲ್ಲರೂ ಒಬ್ಬರು ಸಹ ಮತವನ್ನ ಹಾಕದೆ ಅಂದ್ರೆ ಮನೆಯಲ್ಲಿ ಉಳಿಯದೆ ಪ್ರತಿಯೊಬ್ಬರು ಸಹ ತಮ್ಮ ಮನೆಯ ಹಿರಿಯರನ್ನ ಯುವಕರನ್ನ ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮತವನ್ನ 90% ಮತಗಳನ್ನ ನಾವು ಮಾಡಿದ್ರೆ ಸುಮಾರು 2.5 ಲಕ್ಷದಿಂದ ನಮ್ಮ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ಗೆಲ್ತಾರೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ನೀವು ನೋಡಿರಿ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ನಾಮಿನೇಷನ್ಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏನು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಅದ, ಈ ಕಡೆ ಇವತ್ತು ಇಷ್ಟೊಂದು ಬೃಹತ್ ಇವತ್ತು ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಜನ ನೋಡಿದ್ರೆ ಬಹುತೇಕವಾಗಿ ನನಗೆ ಅನಿಸ್ತದೆ 1 ರಿಂದ 1.5 ಲಕ್ಷ ಜನ ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಇವತ್ತು ಅಭಿವೃದ್ಧಿಗಳನ್ನ ನೋಡಿದ್ರೆ ಬಹುತೇಕ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬರು ಈ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ನೀರಾವರಿಯನ್ನ ಸುಮಾರು 15 ಲಕ್ಷ ಎಕರೆ ನೀರಾವರಿಯನ್ನ ಆಗುವಂಗ ಭದ್ರ ಬುನಾದಿಯನ್ನ ಈ ಜಿಲ್ಲೆಗೆ ಹಾಕಿಕೊಟ್ಟಿದ್ದಾರೆ. ಬಹುತೇಕ ಇಡೀ ದೇಶದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಯಾವುದಾದ್ರೂ ಜಿಲ್ಲೆ ಇದ್ರೆ ಇಡೀ ಭಾರತ ದೇಶದಲ್ಲಿ ಬಿಜಾಪುರ ಜಿಲ್ಲೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಮಹಿಳೆಯರು, ಕಾರ್ಯಕರ್ತರು, ಯುವಕರು, ಶ್ರಮಿಕರು, ಇವರು ಕೂಲಿ ಕಾರ್ಮಿಕರಿದ್ದೀವಿ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರಿಗೂ ಕೆಲಸಕ್ಕೆ ಸಿಗ್ತಕ್ಕಂಥ ಜಿಲ್ಲೆ ಆಗ್ತದೆ. ಲಕ್ಷಾನುಗಟ್ಟಲೆ ಜನ ಉದ್ಯೋಗ ಈ ಜಿಲ್ಲೆಯಲ್ಲಿ ಪಡಿತಾರೆ. ಇವತ್ತು ಬೆಂಗಳೂರಿಗೆ ಹೋಗೋದು ಬೇಕಾಗಿಲ್ಲ, ಚೆನ್ನೈ ಮುಂಬೈ ಹೋಗೋದು ಅವಶ್ಯಕತೆ ಇಲ್ಲ. ಆ ಮುಂಬೈ, ಚೆನ್ನೈ ಮತ್ತು ಬೆಂಗಳೂರಿನ ಜನ ಬಿಜಾಪುರ ಜಿಲ್ಲೆಗೆ ಬಂದು ಕೆಲಸ ಮಾಡುವಂಗ ಒಂದು ಕ್ರಾಂತಿ ಆಗ್ತಾ ಇದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜು ಅವ್ರಿಗೆ ಗೆಲ್ಲಿಸಿದ್ರೆ ನಮ್ಮ ಜಿಲ್ಲೆ ಅತ್ಯುತ್ತಮವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ, ತಮ್ಮ ಇವತ್ತು ಭಾಗವಹಿಸಿರ್ತಕ್ಕಂಥ ಈ ವಿಶೇಷವಾಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. बीजापुर लोकसभा कॉन्स्टिट्यूंसी के इस रिजर्वेशन कॉन्स्टिट्यूंसी के हमारे कांग्रेस पार्टी के कैंडिडेट राजू आलगूर साहब के नॉमिनेशन के मौके पर हम सब यहाँ जमा हुए हैं। आज यहाँ का माहौल देख के ऐसा लगता है कि इस बीजापुर जिले में कांग्रेस की जीत 100% पक्की है। पूरे कर्नाटक में कांग्रेस की हवा अच्छी है। यहाँ के लोगों का रिस्पांस बहुत अच्छा है। मैं इस मौके पर सभी कांग्रेसी लोगों को मैं इसी मौके पर मैं ये उम्मीद रखता हूँ कि सारे लोग मिलकर इस मर्तबा कांग्रेस को वोट करेंगे। थैंक यू।
कांग्रेस अच्छी नहीं चाहिए यहाँ पर जबकि बीजेपी को अच्छी बहुमत मिली है, बीजेपी की बड़ी चाहिए। इस बार क्या रणनीति है आपके चुनाव? इस बार कांग्रेस की हवा खास तौर पे हमारे सिद्धरामैया साहब की और डीके शिव कुमार के नेतृत्व में जो सरकार चल रही है, जहाँ पे 5 गारंटी के दिए के उस पे हम चले हैं, ऐसा लगता है इस बार हमारे कांग्रेस की जीत पक्की है। थैंक यू। ಮೆರವಣಿಗೆಯನ್ನು ಉದ್ದೇಶಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಮ್ಮ ಹಿರಿಯ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಎಂ.ಬಿ. ಪಾಟೀಲ್ ಸಾಹೇಬರು ಗಾಂಧಿ ಸರ್ಕಲ್ನಲ್ಲಿ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಬಸವೇಶ್ವರ ವೃತ್ತದಲ್ಲಿ ಇನ್ನೂರು ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಹಲವಾರು ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅಭ್ಯರ್ಥಿಯಾಗಿರ್ತಕ್ಕಂಥ ಆಲ್ಬೂರ್ ಸಾಹೇಬರು ಅಂಬೇಡ್ಕರ್ ಸರ್ಕಲ್ನಲ್ಲಿ, ಯಾಕಂದ್ರೆ ಅಲ್ಲಿಂದ ಮುಂದೆ ಮೆರವಣಿಗೆ ಹೋಗುವುದಿಲ್ಲ, ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೇವಲ 5 ಜನ ಮಾತ್ರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋಗ್ತಕ್ಕಂಥ ಒಂದು ಕಾನೂನಿನ ಕಟ್ಟಪ್ಪಣೆ ಇರುವುದರಿಂದ ಅಂಬೇಡ್ಕರ್ ವೃತ್ತದಲ್ಲಿ ಮಾನ್ಯ ಆಲ್ಬೂರ್ ಸಾಹೇಬರು ಈ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈಗ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಗಾಂಧಿ ವೃತ್ತದಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದೇವರಿಗೆ ಕಾಂಗ್ರೆಸ್ ಮಂತ್ರಿಗಳು ತಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಆಲ್ಗೂರ್ ಅವರ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲೆಯ ಇಂದಿನ ನೀರಾವರಿ ಸಚಿವರು, ಈಗಿನ ಬೃಹತ್ ಕೈಗಾರಿಕಾ ಸಚಿವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಈ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾತನಾಡಿದ್ದಾರೆ. ದಯವಿಟ್ಟು ವಾಹನದ ಹಿಂದುಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಬಂಧುಗಳು ಮುಂದುಗಡೆ ಬರಬೇಕು. ಈಗ ಬರದ ನಾಡನ್ನ ಬಂಗಾರದ ನಾಡನ್ನಾಗಿಸಿರ್ತಕ್ಕಂಥ ಆಧುನಿಕ ಭಗೀರಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಬಿ. ಪಾಟೀಲರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ವಿಜಯಪುರ ಲೋಕಸಭಾ ಮತಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತಹ ಶ್ರೀ ರಾಜು ಆಲ್ಗೂರ್ ಅವರ ನಾಮಪತ್ರಕ್ಕೆ ಸಲ್ಲಿಕೆ ಸಂದರ್ಭದಲ್ಲಿ ಸೇರಿದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರೇ, ಶಾಸಕರಾದ ಶಾಸಕರಾದ ಅಶೋಕ್ ಮನಗೋಳಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಠೋಡ್ ಅವರೇ, ರಾಜ್ಯ ಶಾಸಕರಾದ ಉದಯ್ ಪಡುಕೊಂಡವರೇ, ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಸೇರಿದಂತೆ
ಬಹಳ ಪ್ರಾಮಾಣಿಕವಷ್ಟೇ ನಾನು ಮೊನ್ನೆ ತನ್ನಂತ ಏನು ಚುನಾವಣಾ ಬಾಂಡ್ಗಳು ಇಲೆಕ್ಟ್ರಲ್ ಬಾಂಡ್ಸ್ ನೋಡಿದ್ರೆ ಇವತ್ತು ಯಾರ ಮೇಲೆ ಇಡಿ ರೇಡ್ ಆಗಿದೆ, ಯಾರ ಮೇಲೆ ಸಿಬಿಐ ರೇಡ್ ಆಗಿದೆ, ಯಾರ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ, ಯಾರಿಗೆ ಕಾಂಟ್ಯಾಕ್ಟ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಚುನಾವಣಾ ಬಾಂಡ್ ಅನ್ನ ಅದಾದ್ಮೇಲೆ ಬೆಂಗಳೂರಿಗೆ ಜಮಾ ಮಾಡಿ ದೊಡ್ಡ ಭ್ರಷ್ಟಾಚಾರವನ್ನು ಸಹ ನರೇಂದ್ರ ಮೋದಿ ಅವರು ಸಹ ಮಾಡಿದ್ದಾರೆ. ಸುಮಾರು 7,000 ಕೋಟಿ ಅವ್ರ ಮುಖವಾಗಿ ಖರ್ಚು ಬಿದ್ದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ತಲುಪಿಸುವುದಾದ್ರೆ ಇವತ್ತು ಅನೇಕ ಯೋಜನೆ ನಾವು ಶ್ರೀಮತಿ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಇದ್ದಾಗ ಪ್ರಧಾನಮಂತ್ರಿ ಆಗ್ತಾರೆ. ಇವತ್ತು ಹಸಿರು ಕ್ರಾಂತಿಯನ್ನು ಮಾಡಿ ಒಂದು ಆಹಾರ ಉತ್ಪಾದನೆಯನ್ನು ಮಾಡುವಂಥದ್ದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮೂಲ ಕ್ರಾಂತಿಯನ್ನು ಮಾಡುವುದು, ರಾಜೀವ್ ಗಾಂಧಿ ಅವರು ಏನು ಮೊಬೈಲ್, ಕಂಪ್ಯೂಟರ್, ಆಧುನಿಕ ಭಾರತ ನಿರ್ಮಾಣ ಆಗಬೇಕು, ಭಾರತ ನಿರ್ಮಾಣ ಆಗಬೇಕು ಅಂತ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡುವ ಮೂಲಕ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಇವತ್ತು ಶಿಕ್ಷಣ ಕಾಯ್ದೆಯನ್ನ ಆಹಾರ ಭದ್ರತೆ ಕಾಯ್ದೆ ತರುವಂತದ್ದು. ರಾಜ್ಯದಲ್ಲಿ ಚಂದ್ರಶೇಖರ್ ಸಿದ್ದರಾಮಯ್ಯ 2010 ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. 10 ವರ್ಷ ಸೃಷ್ಟಿ ಆಗ್ತದೆ, 10 ವರ್ಷ 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿ ಇವತ್ತು ಅವ್ರು ಕೈಗೊಂಡಂತ ಕೆಲವು ತಪ್ಪು ನಿರ್ಣಯಗಳು, ನೋಟ್ ಬ್ಯಾನ್ ಮಾಡಿದ್ರು, ಆ ಸಂಪೂರ್ಣವಾಗಿ ಹಣ ವಾಪಸ್ ಬಂದು ಇವತ್ತು 1 ರೂಪಾಯಿನೂ ಕೂಡ ಅದಕ್ಕೆ ತಪ್ಪು ಹಣ ಇಟ್ಟು ಮೊನ್ನೆ ನಾಗರಾಜ್ ಅವರು ಮಾಡಿದ್ರೆ ಗೊತ್ತಿಲ್ಲ, 1 ರೂಪಾಯಿನೂ ಕೂಡ ವಾಪಸ್ ಬಂದಿಲ್ಲ ಅಂತೇಳಿ. ಆದ್ರೆ 100 ಜನ ಬ್ಯಾಂಕಿನ ಮುಂದಿತ್ತು, ಇವತ್ತು ತಮ್ಮ ಪ್ರಾಣ ಕಳ್ಕೊಂಡು ಗಾಳಿಯಲ್ಲಿ. ಅದೇ ಕೋಟ್ಯಾಂತರ ಸಣ್ಣ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ಇವತ್ತು ಬಹಳ ದೊಡ್ಡ Thank you.
ಆಗಿರ್ತಕ್ಕಂಥ ಹಮೀದ್ ಮುಸ್ಲಿಫ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ. ನಮಸ್ತೆ, ಅಸ್ಸಲಾಮ್ ಅಲೈಕುಂ. ವೇದಿಕೆ ಮೇಗ ಆಸೀನರಾದ ಎಂ.ಬಿ. ಪಾಟೀಲ್ ಸಾಹೇಬರು, ಶಿವಾನಂದ್ ಪಾಟೀಲ್ ಸಾಹೇಬರು, ಯಶವಂತಗೌಡ ಸಾಹೇಬರು, ನಾಡಗೌಡ ಸಾಹೇಬರು, ನಮ್ಮ ವಿದ್ಯಾಬಾಯಿ ತುಂಗಳ ಅವರು, ನಮ್ಮ ಅಧ್ಯಕ್ಷರು लोनी साहब एक हिंदी थोड़ा माताड़ती ने। आज हमारे पूरे तमाम लोग कांग्रेस पार्टी से आए और कांग्रेस पार्टी से चुन के आए। सब भी मिला को कहते थे होता नहीं उतनी ज्यादा वोट माना और पूरे एमएलए 10-10 हजार ज्यादा वोट कर को हमारे राजू अलगुर साहब को चुन को लाना। राजू अलगुर साहब को चुन को लाना और तुम्हें करना। ये क्या पता है, देश का इलेक्शन है। राजू अलगुर साहब ये हमारा तुम्हारा नहीं, देश को मोदी को चौकीदार को चोर को हटाना है। चोर को हटाने का है। तुम्हें सभी मिला को ಎಲ್ಲರೂ ಕೂಡಿ ನಾವು ಒಕ್ಕಟ್ಟಾಗಿ ಕೆಲಸ ಮಾಡೋಣ। ನೀವು ನಾವು ಕೆಲಸ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಆರ್ಎಸ್ ಬರ್ತೈತಿ। ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ। ಮತ್ತೊಮ್ಮೆ ಎಲ್ಲರೂ ಕೂಡಿ ರಾಜು अलगुर ಸಾಹೇಬ್ಗೆ ಆರಿಸ್ತಾರೆ। ನಮಸ್ಕಾರ। ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವ ಸಚಿವರು ಹಾಗೂ ಎಲ್ಲ ಶಾಸಕರೇ ತಿಳಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡು, ಇವತ್ತು ನಮ್ಮೆಲ್ಲ ನಾಯಕರು ಜಿಲ್ಲೆಯಲ್ಲಿ ಕನಿಷ್ಠ 6 ಜನ ಶಾಸಕರು ಕಾಂಗ್ರೆಸ್ ಪಕ್ಷದವರಾಗಿದ್ದು 6 ಜನ ಶಾಸಕರು ಒಕ್ಕಟ್ಟಿನಿಂದ ಇವತ್ತು ನಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ। ತಾವೆಲ್ಲ